ಹಿಂದೆ ನಾವು ಜೋರಾಗಿ ಸ್ವಲ್ಪ 2 ಸಲ ಗೆಲ್ಲಿಸಿದ್ದು ಅನಿಲ್ ಚಿಕ್ಕಮಾಡವ್ರನ್ನ. ಅವರು ನಮಗಾಗಿ ನಮ್ಮ ಸಮಾಜಕ್ಕಾಗಲಿ ಏನು ಮಾಡಿಲ್ಲ. ಈಗ ನಾವು ಎಲ್ಲನೂ ನಮಗೆ ಅಂದರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು. ಅದರಿಂದ ನಾವು ಇವಾಗ ಏನಂದರೆ JDSನ ಜಾತ್ಯತೀತವಾಗಿ JDSಗೆ ಸೇರ್ಪಡೆ. ನಮ್ಮದೇ ಇದೆ. ಈಗ MLA ಇಂದ ಹಿಡಿದು MP ಗಂಟ ಹಿಡಿದು ಸಣ್ಣ CM ಇಂದ ಹಿಡಿದು ಎಲ್ಲ ನಮ್ಮವರೇ ಇದ್ದಾರೆ. ಆದರೆ ಬಟ್ ನಮ್ಗೆ ಸಿಗ್ತಿರೋದು ಏನಂದರೆ ಅಲ್ಲಿ ಎಷ್ಟೇ ಕೊಟ್ಟರು ಕೂಡ ಇಲ್ಲಿ ಸಿಗ್ತಿರೋದು ಬೆರಳೆಣಿಕೆ ಅಷ್ಟೇ. ಅದರಿಂದ ನಾವು ಈಗ ಅಭಿವೃದ್ಧಿ ಆಗಲೇಬೇಕು. ನೆಕ್ಸ್ಟು ಇದೇ ಥರ ಮುಂದುವರೆದೇ ಹೋಯಿತು ಅಂದರೆ ನಾವಾಗಲಿ ನಮ್ಮ ಫ್ಯೂಚರ್ ಮಕ್ಕಳಿಗಾಗಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ನಾವು ಅಭಿವೃದ್ಧಿ ಕಡೆಗೆ ಹೋಗಲೇಬೇಕು. ಅದರಿಂದ ಇವಾಗ ನಾವು ಏನು JDSಗೆ ಆಗಲಿ ಏನಕ್ಕೆ ಸೇರ್ಪಡಾಯ್ತಿದ್ದೀವಿ ಅಂದರೆ ಇದೇ ಥರ ಈಗ ನಾವು ಅನುಭವಿಸಿರೋದನ್ನ ಮುಂದೆ ನಮ್ಮ ಮಕ್ಕಳು ಅನುಭವಿಸೋಣ. ಅದರಿಂದ ನಾವು ಈಗ JDSಗೆ ಸೇರ್ಪಡೆಯಾಗಿ ಅಭಿವೃದ್ಧಿ ಆಗೋಣ. ಅಲ್ಲ, ಈಗ ತಾಲೂಕಿಗೆ 1000 ಕೋಟಿ ಅನುದಾನ ಶಾಸಕರು ತಗೊಂಡಿದ್ದೀನಿ ಅಂತ ಇದ್ದಾರೆ. ಅದ್ರಲ್ಲಿ ನೀವು ಯಾವ ರೀತಿ ಅಭಿವೃದ್ಧಿ ಆಗಿಲ್ಲ ಅಂತ ಇದ್ದಾರೆ. ಎಲ್ಲಿ ತೋರಿಸಿ ಅದು ಯಾವ್ದು ಮಾಡಿದ್ದಾರೆ ತೋರಿಸ್ಕೊಡ್ಲಿ ಸರ್ನಾ. ಈಗ ಎಷ್ಟು ರಸ್ತೆಗಳಿದೆ ಆಯ್ತಾ, ಇಂತೆ ತೊಗೊಂತ ಅವ್ರು ಹೇಳಲಿ ಆಯ್ತಾ. ನಾವು ಜಡ್ಜ್ಮೆಂಟ್ ಕೊಡ್ತೀವಿ. ಈಗ ನಾವು ತಗೊಂಡೋಗ್ತೀವಿ ನಮ್ಮ ಹತ್ರ ಇರೋದನ್ನ. ಈಗ ಎಲ್ಲಿ ರಸ್ತೆ ಕಾಮಗಾರಿಗಳೇ ಆಗಿದೆಯಾ? ಆಗಿಲ್ಲ. ಎಲ್ಲಿ ಈಗ ಸೇತುವೆ ಬಿದ್ದೋಗಿದೆ ನಮ್ಮೂರಲ್ಲಿ ಆಗಿದೆಯಾ? ಆಗಿಲ್ಲ. 7 ವರ್ಷ ಆಯ್ತಪ್ಪ ಗೆದ್ದು. ಎಷ್ಟು ಸಲ ಬಂದಿದ್ದಾರೆ ತೊಳೆಗೆ? ನಮ್ದೊಂದೇ ಊರು ಅಂತಲ್ಲ, ಎಲ್ಲ ಊರಿಗೂ ಅಷ್ಟೇ. ಅವ್ರು ಯಾವುದೇ ಕಾರಣಕ್ಕೂ ವಿಸಿಟ್ ಮಾಡಿಲ್ಲ. ಹೋಯ್ತಾರೆ, ಏನೋ ರೆಸಾರ್ಟ್ ರಾಜಕೀಯ ಮಾಡ್ಕೋತಾರೆ, ಬರ್ತಾರೆ. ನಿಮ್ಮ ಜೊತೆಗೆ ಎಷ್ಟು ಜನ ಸೇರ್ಪಡೆ ಆಗಿದ್ದಾರೆ ಈಗ ನಾವು ನಮ್ಮೂರು ಮತ್ತು ಒಂದು 5-6 ಊರು, ಮುಳಿಯೂರು, ನಡಾಡಿ, ಚಿಕ್ಕಬರ್ಗಿ ಎಲ್ಲ ಸೇರಿ 500ರಿಂದ 600 ಜನ ಸೇರ್ಪಡೆಯಾಗಿದ್ವಿ. ಇದರಲ್ಲಿ ಮ್ಯಾಕ್ಸಿಮಮ್ 80% ನಮ್ಮೂರೇ ಇದ್ದಾರೆ, ಕುರುಬ ಜನಾಂಗದವರು. ಇನ್ನೆಲ್ಲ ನಾವು ಎಲ್ಲ ಜಾತಿಯವ್ರನ್ನೂ ಅಷ್ಟೇ ಜಾತ್ಯತೀತವಾಗಿ ನಾವು ಸೇರ್ಪಡೆಯಾಗಿರೋದು ಇಲ್ಲ. ಇವಾಗ ನಮ್ಮದು ಬೇಡಿಕೆ ಅಂತ ಏನಿಲ್ಲ. ಇವಾಗ ನಾವು ನಿಂತು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಗೆದ್ದ ಮೇಲೆ ನಮ್ಮದು ಅಂದರೆ ಕೆಲವೊಂದು ಬೇಡಿಕೆಗಳಿದೆ. ನಮ್ಮದು ಊರಿಗೆ ರಸ್ತೆ ಆಗಲಿ, ಬಸ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಬೇಕು. ಅದನ್ನು ನಾವು ಕೇಳ್ಬೋದು. ಸರ್, ಸಿದ್ದರಾಮಯ್ಯ ಅಂದರೆ ಕುರುಬ ಸಮುದಾಯ ಅಂತಾರೆ. ಅಂತಾರಲ್ಲಿ ನೀವು ಸಿದ್ದರಾಮಯ್ಯ ಬಿಟ್ಟು ಈ ಕಡೆ ಬರ್ತೀರ ಅಂದರೆ ಏನಾದ್ರು ಉದ್ದೇಶ ಇದೆ ಅದು? ಸರ್, ಅದನ್ನೇ ನಾವು ಹೇಳಿದ್ವಿ ಇವಾಗ. ಸರ್, ನಾ ಸಿದ್ದರಾಮಯ್ಯ ಅಂದ್ಬಿಟ್ಟೆ ನಾವು ನಮ್ಮ ಅಪ್ಪನ ಕಾಲದಿಂದ ಅಪ್ಪ ಹಾಕಿದ ಆಲ್ಮರ ಅಂದ್ಬಿಟ್ಟು ಹೆಣಗಾಗತ್ತಾ? ಅದನ್ನ ಕಡಿದು ಮಾರೋ ಉದ್ದೇಶ ನಮ್ಮಲ್ಲಿದೆ. ಈಗ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಮೇಲೆ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ. ಅದನ್ನ ಯಾರಿಗೆ ತಂದಿರೋದು? ಸರ್, ಗ್ಯಾರಂಟಿ ತಂದವ್ರೆ, ಅದನ್ನ ಕರೆಕ್ಟಾಗಿ ನಮ್ಗೆ ತಲುಪ್ತಾನೆ ಇಲ್ವಲ್ಲ. ಈಗ ಎಷ್ಟು ದಿನ ಇದೆ? ನಿಮಗೆ ಸಿದ್ದರಾಮಯ್ಯ ಮೇಲೆ ಬೇಸರ ಇದೆಯಾ? ಇಲ್ಲಿನ ಒಂದು ಸ್ಥಳೀಯ ಶಾಸಕರಂತ ಅನಿಲ್ ಚಿಕ್ಕಮಾದೇವ್ ಕಾರ್ಯವೈಖರಿ ಮೇಲೆ ನಿಮಗೆ ಬೇಸರ ಇದೆಯಾ? ಸರ್, ಇಲ್ಲಿ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಸಾಹೇಬ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಇಲ್ಲಿ ತನಕ. ಇಲ್ಲ ಅವ್ರು ಏನೇ ಅನುದಾನ ಕೊಟ್ಟಿದ್ರು ಇವರು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಸರ್. ಅದರಿಂದ ಅನಿಲ್ ಚಿಕ್ಕಮಾದೇವ್ ಮೇಲೆ ತುಂಬ ಬೇಸರ ಇದೆ. ಇವಾಗ ಅವ್ರ ಮೇಲೂ ಅಸಮಾಧಾನ ಇದೆ. ಯಾಕೆಂದರೆ ನಾವು ಏನೇ ಆದ್ರೂ ಕೂಡ ಅವರು ಬಂದು ನಮಗೆ ನೇರ ಅಸಮಾಧಾನ ಯಾರ ಮೇಲೆ? MLA ಮೇಲೆ ಇದೆ ಸರ್. ಈಗ MLA ನಿಮ್ಗೆ ಅಂದರೆ ನೀವು ಹೇಳಿದ ಕೆಲಸ ಮಾಡಿಲ್ಲ ಅಂತ ಬೇಸರ ಆಗಿದೆಯೋ, ಇಲ್ಲ ನಿಮ್ಮ ಊರಿಗೆ ಬಂದಿಲ್ಲ ಅಂತ ಒಂದು ಬೇಸರ ಇದೆಯೋ? ಸರ್, ಅವ್ರು ಏನು ಮಾಡ್ತಾನೆ ಇಲ್ವಲ್ಲ. ಇವಾಗ ನಾವು ಏನೇ ಆದ್ರೂ ಈಗ ನಾವು ಹೋಗ್ತೀವಿ, ಈಗ ಮಾಡಿ ಅಂದ್ರಾಗೆ ಅವ್ರು ಮಾಡ್ಕೊಡ್ತಿಲ್ವಲ್ಲ ನಮಗೆ. ಸರ್, ನಾವು ಎಷ್ಟು ಸಲ ಕೊಟ್ಟಿದ್ದೀವಿ. ಏನಾದ್ರೆ ಇಂಥ ಕೆಲಸ ಬೇಕು ಅಂದ್ಬಿಟ್ಟು ಹೋಗಿ MLA ಹತ್ರ ಭೇಟಿ ಮಾಡಿದ್ದೀರಾ, ಮಾತಾಡಿದ್ದೀರಾ? ಏನು ರೆಸ್ಪಾನ್ಸ್? 3 ಸಲ ಹೋಗಿದ್ದೀವಿ ಸರ್. ನಾವೇನೆ ನಮ್ಮೂರಿಂದನೇ ಹೋಗಿದ್ದೀವಿ. 3 ಸಲ ಹೋದ್ರು, ಈಗ 4ನೇ ಸಲ ಹೋದ್ರು ನಾನು ಯಾರಂತ ಹೋಗಿದ್ರೆ. ಈಗ ನಮ್ಮೂರಲ್ಲಿ ಒಂದು ಸೇತುವೆ ಬಿದ್ದೋಗಿದೆ ಸರ್. ಆ ಸೇತುವೆ ಬೇಕು. ಆ ಸೇತುವೆ ಇಲ್ಲ ಅಂದರೆ ನಾವು ಈಗ ದನ ಕರುಗಳು ಹಿಡ್ಕೊಂಡು ಗದ್ದೆಗೆ ಎಲ್ಲ ಹೋಗ್ತಾರೆ. ಈಗ 1.5 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ತಾ ಇದೀವಿ. ಯಾವ ಒಂದು ಉದ್ದೇಶದಿಂದ ನೀವು JDS ಬಂದಿದ್ದೀರಾ? ಸರ್, ದ್ವೇಷ ಅನ್ನೋದೇನಿಲ್ಲ ಸರ್. ಅಡಿಪಾಯ ನಾವು ಈಗ ಹೇಳ್ತೇವಾ, ಈಗ ನಾವು ಮುಂದೆ ನಾವು ಈಗ ನಮ್ಮ ತಾಲೂಕು ಅಭಿವೃದ್ಧಿ ಆಗಲೇಬೇಕು. ತಾಲೂಕು ಅಭಿವೃದ್ಧಿ ಆದರೆ ನಮ್ಮೂರು ಅಭಿವೃದ್ಧಿ ಆಯ್ತು. ಸತತ 2 ಬಾರಿ ಗೆದ್ದು ಅನಿಲ್ ಚಿಕ್ಕಮಾದೇವ್ ಶಾಸಕರಾಗ ಏನು ಕೆಲಸನೇ ಮಾಡಿ ಅಂತ ನಂಗಾರೆ ನಿಮ್ಮ ಉದ್ದೇಶ? ಹೌದು ಸರ್. ಈಗ ಅವ್ರು ಮಾಡಿರೋದು ತೋರಿಸ್ಲಿ ಸರ್. ನಾವು ಅದನ್ನೇ ಹೇಳಿದ್ವಾ. ಈಗ ಮಾಡಿದ್ರೆ ಅವರು ಈಗ ಎಷ್ಟೋ ಸಲ ಈಗ ನಂದಿನಾಥ್ ಬೋದ್ರದ್ದು ಇದು ಮಾಡಿದ್ರು. ಏನು ರಸ್ತೆ ಕಾಮಗಾರಿ 2 ಸಲ ಗುದ್ಲಿ ಪೂಜೆ ಮಾಡಿದ್ರು. ಅದು ಕಂಪ್ಲೀಟ್ ಆಗಿದೆ. ಈಗ ಆಗಿಲ್ಲ. ಎಷ್ಟು ತಿಂಗಳು ಬೇಕಾದ್ರೆ ಮಾಡೋಕ್ಕೆ? ಅಂದರೆ ಗುದ್ಲಿ ಪೂಜೆಗೆ ಎಷ್ಟು ಸೀಮಿತರಾಗಿದ್ದಾರೆ ಅನಿಲ್ ಚಿಕ್ಕಮಾದೇವ್? ಅದೇ ಥರ ಆಗಿರೋದು ಇವಾಗ ಸಣ್ಣ. ಅವರು ಈಗ ನೇರವಾಗಿ ಅದನ್ನ ಆಗಿದ್ರೆ ಕಂಪ್ಲೀಟ್ ಮಾಡ್ಬೋದಿತ್ತು ಇಷ್ಟೊತ್ತಿಗೆ. ಎಲ್ಲ ಅವ್ರ ಹತ್ರನೇ ಇದೆ. ಪವರ್ಫುಲ್ ಅಧಿಕಾರಿಗಳಿದ್ದಾರೆ ಸಣ್ಣ. ಇಲ್ಲಿಂದ ಅಲ್ಲಿ ತನಕ MLA MP ಗಂಟೆ CM ಗಂಟೆ ಅವ್ರದ್ದೇ ಇದೆ. ಆದರೂ ಅದನ್ನ ಆಗ್ತಾ ಇಲ್ಲ. ಅದೊಂದೇ ಅಂತ ಹೇಳ್ತಾ ಇಲ್ಲ. ನಮ್ಮೂರ್ಗಾದ್ರೂ ಅಷ್ಟೇ ಐತೆ.